ನಮಸ್ತೆ ವೀಕ್ಷಕರೇ. ಈ ಒಂದು ವಿಡಿಯೋನಲ್ಲಿ ಚಾಮರಾಜನಗರಿನ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕರೆದಿರ್ತಕ್ಕಂತಹ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಗೆಳೆಯರೇ, ಈ ಒಂದು ಮಾಹಿತಿಯನ್ನು ಕೇಳುವುದಕ್ಕಿಂತ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ಈ ಥರದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಷನನ್ನು ಬರೋಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ. ಗೆಳೆಯರೇ, ಇಲ್ಲಿ ಇರ್ತಕ್ಕಂತಹ ಒಂದು ರಿಕ್ರೂಟ್ಮೆಂಟ್ ಏನಪ್ಪ ಅಂತಂದರೆ, ಇಲ್ಲಿ ನೋಡಿ ಶೀರ್ಷಿಕೆಯಲ್ಲಿ ನೋಡ್ತಾ ಇರ್ಬೋದು ನೀವು. ಆನ್ಲೈನ್ ಅಪ್ಲಿಕೇಶನ್ಸ್ ಫಾರ್ ವೇರ್ಹೌಸ್ ಪೋಸ್ಟಸ್ ಫಾರ್ ಡಿಸ್ಟ್ರಿಕ್ಟ್ ವುಮೆನ್ ಎಂಪವರ್ಮೆಂಟ್ ಸೆಂಟರ್ ಅಂತೇಳಿ ಕೊಟ್ಟಿರುವಂಥದ್ದು. ಇದಕ್ಕೆ ಆನ್ಲೈನ್ ಅರ್ಜಿಯನ್ನು ಕರೆಯಲಾಗಿದೆ. ಇಲ್ಲಿ ಕಡತದಲ್ಲಿ ಒಂದು PDF ಅನ್ನು ಕೊಟ್ಟಿದೆ. ಈ PDF ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ PDF ಅನ್ನು ಓಪನ್ ಆಗುತ್ತೆ ನೋಡಿ. ಇಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಅಂತೇಳಿ ಕೊಟ್ಟಿರುವಂಥದ್ದು. ವಿಷಯ ನೋಡೋದಾದರೆ ಇಲ್ಲಿ ಮಿಷನ್ ಶಕ್ತಿ ಯೋಜನೆಯಡಿ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಚಾಮರಾಜನಗರ ಇಲ್ಲಿಗೆ ವಿವಿಧ ಹುದ್ದೆಗಳ ಅರ್ಜಿ ಆಹ್ವಾನಿಸಲು ವೆಬ್ಸೈಟ್ನಲ್ಲಿ ಪ್ರಕಟಿಸುವಂತೆ ಕೋರಿ ಅಂತೇಳಿ ಒಂದು ಜಿಲ್ಲಾಧಿಕಾರಿಗಳಿಂದ ಮನವಿಯನ್ನು ಕೊಡಲಾಗಿದೆ. ಇಲ್ಲಿ ನೋಡಿ, ಸರ್ಕಾರದ ಆದೇಶದಂತೆ 219/2023 ಬೆಂಗಳೂರು ದಿನಾಂಕ 25/10/2023 ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಉಲ್ಲೇಖದ ಆದೇಶ ಅನ್ವಯ ಜಿಲ್ಲಾ ಮಟ್ಟದ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಅಂತಂದರೆ DHEWK ವಿದ್ಯಾರ್ಹತೆ ಮಾಸಿಕ ಸಂಚಿತ ಸಂಭಾವನೆ ವೇತನ ಗೌರವಧನ ಅನ್ವಯಿಸಿದಂತೆ ಸಿಬ್ಬಂದಿಗಳನ್ನು ತಾತ್ಕಾಲಿಕ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸುತ್ತಾರೆ. ಆದುದರಿಂದ ಸದರಿ ಹುದ್ದೆಗಳ ನೇಮಕಾತಿ ಸಂಬಂಧ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲು ತಾವು ನೀಡಿರುವ ಪರಿಶೀಲನಾ ಪಟ್ಟಿ ಮತ್ತು ನಿಗದಿಪಡಿಸಿದ ದಿನಾಂಕವನ್ನು ಸಾರ್ವಜನಿಕರಿಗೆ ಚೆಕ್ಲಿಸ್ಟ್ ಅನ್ನು ಭರ್ತಿ ಮಾಡಿ ನೀಡಲು ದಿನಾಂಕ 26/2/2024 ರಿಂದ 26/3/2024 ಈ ಒಂದು ದಿನಾಂಕವನ್ನು ನಿಗದಿಗೊಳಿಸಲು ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ಸ್ಗಳನ್ನು ಆನ್ಲೈನ್ ಮೂಲಕ ಕರೆದಿರುವಂಥದ್ದು. ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತೇಳಿದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ chamrajnagar.nice.in ಸೇಸ್ ಅಂತೇಳಿ ಬಂದಿರುತ್ತೆ. ಇದರ ಮೇಲೆ ಓಕೆದ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಪಾಪಪ್ ಅನ್ನು ಓಪನ್ ಆಗಿದೆ ನೋಡಿ. ಇಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸೇವಾ ಸಿಂಧು ಸರ್ವಿಸಸ್ ಓಪನ್ ಆಗತ್ತೆ. ಇಲ್ಲಿ ನೋಡಿ ಓಪನ್ ಆಗಿದೆ ನೋಡಿ. ಈ ತರ ಓಪನ್ ಆಗತ್ತೆ. ಇಲ್ಲಿಂದ ನೇಮ್ ಆಫ್ ದ ಡಿಸ್ಟ್ರಿಕ್ಟ್ ಅಪ್ಲೈಯಿಂಗ್ ಫಾರ್ ಅಂತೇಳಿದೆ. ಇಲ್ಲಿಂದ ಡಿಸ್ಟ್ರಿಕ್ಟ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಚಾಮರಾಜನಗರ ಅಂತೇಳಿ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಪಾಪಪ್ ಓಪನ್ ಆಗತ್ತೆ. ಅಲ್ಲಿ ಓಕೆ ಅಂತೇಳಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನೇಮ್ ಆಫ್ ದ ಪೋಸ್ಟ್ ಅಪ್ಲೈಯಿಂಗ್ ಅಂತೇಳಿ ಕೊಟ್ಟಿರುವಂಥದ್ದು. ಇದ್ರ ಮೇಲೆ ಸಿಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಡಿಸ್ಟ್ರಿಕ್ಟ್ ಮಿಷನ್ ಕೋಆರ್ಡಿನೇಟರ್ ಅಂತೇಳಿ ಇದೆ. ಆನಂತರ ಜೆಂಡರ್ ಸ್ಪೆಷಲಿಸ್ಟ್ ಅಂತೇಳಿದೆ. ಆನಂತರ ಸ್ಪೆಷಲಿಸ್ಟ್ ಇನ್ ಫೈನಾನ್ಷಿಯಲ್ ಲಿಟ್ರೇಟಿ ಆ್ಯಂಡ್ ಅಕೌಂಟೆಂಟ್ ಅಂತೇಳಿ ಇದೆ. ಇಲ್ಲಿ ನಿಮಗೆ ಯಾವುದೊಂದು ಪೋಸ್ಟು ಬೇಕಾಗತ್ತೆ ಆ ಪೋಸ್ಟನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸಿಲೆಕ್ಟ್ ಮಾಡಿ ಯಾವುದಾದ್ರೂ ಒಂದು ಪೋಸ್ಟನ್ನು ಆನಂತರ ಇಲ್ಲಿ ನಿಮ್ಮ ನೇಮನ್ನು ಹಾಕಿ ಆನಂತರ ಇಲ್ಲಿ ಫಾದರ್ ನೇಮ್ ಹಾಕಿ ಆನಂತರ ಜೆಂಡರನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಕೇಳಿರುವಂಥದ್ದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದಂಥ ಡೇಟ್ ಆಫ್ ಬರ್ತ್ ಅನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ಇಲ್ಲಿ ನೋಡಿ ಮೊಬೈಲ್ ನಂಬರ್ ಕೇಳ್ತಾ ಇದ್ದಾರೆ. ಮೊಬೈಲ್ ನಂಬರ್ ಎಂಟರ್ ಮಾಡಿ ಆನಂತರ ಇಮೇಲ್ ID ಯನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ
ಸ್ಟೇಟ್ ಅನ್ನು ಈ ರೀತಿಯಾಗಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕವನ್ನು ಬರೋದ್ರಿಂದ ಕರ್ನಾಟಕ ಸಿಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಡಿಸ್ಟ್ರಿಕ್ಟ್ ನೇಮ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮದೊಂದು ಡಿಸ್ಟ್ರಿಕ್ಟ್ ಯಾವ ಒಂದು ಡಿಸ್ಟ್ರಿಕ್ಟ್ ದವರು ಅಂತೇಳಿ ಅದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆ ನಂತರ ಇಲ್ಲಿ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮ್ದೊಂದು ಅಡ್ರೆಸ್ ಅನ್ನು ಟೈಪ್ ಮಾಡಿ. ಆನಂತರ ಅಡ್ರೆಸ್ ದಲ್ಲಿ ಇಲ್ಲಿ ನಿಮ್ದೊಂದು ತಾಲೂಕಾ ಅಥವಾ ಡಿಸ್ಟ್ರಿಕ್ಟ್ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿ. ಆನಂತರ ಇಲ್ಲಿ ಪಿನ್ ಕೋಡ್ ಅನ್ನು ಎಂಟರ್ ಮಾಡಿ. ಪಿನ್ ಕೋಡ್ ಎಂಟರ್ ಮಾಡಿದ ನಂತರ ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಹೇಳಿದೆ, ಇದ್ರ ಮೇಲೆ ಸಿಲೆಕ್ಟ್ ಮಾಡಿ. ಸಿಲೆಕ್ಟ್ ಮಾಡಿಕೊಂಡಾಗ ಗ್ರಾಜುಯೇಟ್ ಇನ್ ಸೋಷಿಯಲ್ ಸೈನ್ಸ್ ಅಂತ ಹೇಳಿದೆ, ಗ್ರಾಜುಯೇಟ್ ಇನ್ ಲೈಫ್ ಸೈನ್ಸ್ ಇದೆ, ಗ್ರಾಜುಯೇಟ್ ಇನ್ ನ್ಯೂಟ್ರಿಷನ್ ಇದೆ, ಗ್ರಾಜುಯೇಟ್ ಇನ್ ಮೆಡಿಸಿನ್ ಇದೆ. ಈ ತರ ಇಷ್ಟು ಗ್ರಾಜುಯೇಟ್ ಒಂದು ಎಕ್ಸಾಮಿನೇಷನ್ ಅನ್ನು ಕೇಳಿದ್ದಾರೆ. ಈ ರೀತಿಯಾಗಿ ನಿಮ್ದು ಯಾವುದೊಂದು ಗ್ರಾಜುಯೇಟ್ ಆಗಿದೆ, ಎದರ ಬಗ್ಗೆ ಆಗಿದೆ ಅನ್ನೋದು ಇಲ್ಲಿಂದ ನೀವು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ನೋಡಿ ಪಾಸಿಂಗ್ ಆಪ್ಷನ್ ಮಾರ್ಕ್ಸ್ ಅಂತೇಳಿದೆ. ಇಲ್ಲಿ ಪಾಸಿಂಗ್ ಆಪ್ಷನ್ ಮಾರ್ಕ್ಸ್ ಅನ್ನು ಈ ರೀತಿಯಾಗಿ ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಆದ ನಂತರ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತೇಳಿ ಕೇಳ್ತಾ ಇದೆ. ಆನಂತರ ಇಲ್ಲಿ OB 10 ಮಾರ್ಕ್ಸ್ ಅಂತೇಳಿ ಕೇಳ್ತಾ ಇದೆ. ಇದನ್ನು ಎಂಟರ್ ಮಾಡಿ. ಆನಂತರ ಟೋಟಲ್ ಆಗಿ ಪರ್ಸೆಂಟೇಜ್ ಅನ್ನು ಇಲ್ಲಿ ಆಟೋಮೆಟಿಕ್ಲಿ ಬರುತ್ತೆ. ಆನಂತರ ಇಲ್ಲಿ ನೋಡಿ ಸರ್ಟಿಫಿಕೇಟ್ ಅಂಡ್ ಅದರ್ ಡೀಟೇಲ್ಸ್ ಅಂತೇಳಿ ಕೇಳ್ತಾ ಇದೆ. ಎಕ್ಸ್ಪೀರಿಯನ್ಸ್ ಇನ್ ದ ರೆಲೆವೆಂಟ್ ಫೀಲ್ಡ್ ಅಂತೇಳಿ ಕೊಟ್ಟಿರುವಂಥದ್ದು ಇನ್ ಮಂತ್ಸ್ದೊಳಗೆ ಎಷ್ಟು ನಿಮಗೆ ಬೇರೆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಹಾಕಿ. ಆನಂತರ ಡು ಯು ಹ್ಯಾವ್ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಟು ಬಿ ಅಟ್ಯಾಚ್ಡ್ ಅಂತೇಳಿದೆ. ನಿಮ್ಮ ಕಡೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ರೆ ಇಲ್ಲಿ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಅಟ್ಯಾಚ್ಮೆಂಟ್ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ಡು ಯು ಹ್ಯಾವ್ ಕನ್ನಡ ಟೈಪಿಂಗ್ ನಾಲೆಜ್ ಅಂತೇಳಿದೆ. ಕನ್ನಡ ಟೈಪಿಂಗ್ ನಾಲೆಜ್ ಇದ್ರೆ ಇಲ್ಲಿ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಡು ಯು ಹ್ಯಾವ್ ಇಂಗ್ಲಿಷ್ ಟೈಪಿಂಗ್ ನಾಲೆಜ್ ಅಂತೇಳಿದೆ. ಇಲ್ಲಿ ನಿಮಗೆ ಇಂಗ್ಲಿಷ್ ನಾಲೆಜ್ ಟೈಪಿಂಗ್ ನಾಲೆಜ್ ಇದ್ರೆ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಇಲ್ಲತ್ತಂದ್ರೆ ನೋ ಅಂತೇಳಿ ಟಿಕ್ ಮಾರ್ಕ್ ಮಾಡ್ಬೋದು. ಆನಂತರ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನು ಕೇಳ್ತಾ ಇದೆ. ಈ ಕ್ಯಾಪ್ಚಾ ಕೋಡ್ ಅನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪ್ರಿವ್ಯೂಗೋಸ್ಕರ ಒಂದು ಫಾರ್ಮ್ ಅನ್ನು ಬಂದಿರುತ್ತೆ. ನೀವು ಅಪ್ಲಿಕೇಶನ್ ಹಾಕಿದಂತ ಫಾರ್ಮ್ ಅನ್ನು ಬಂದಿರುತ್ತೆ. ಅಲ್ಲಿಂದ ಕೂಡ ನೀವು ಏನಾರೇ ಚೇಂಜಸ್ ಮಾಡ್ಬೇಕಂತಂದ್ರೆ ಅಲ್ಲಿಂದ ಎಡಿಟ್ ಕೂಡ ಮಾಡಬಹುದು. ಆನಂತರ ನಿಮ್ದೊಂದು ಮಾರ್ಕಸ್ ಕಾರ್ಡ್ ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ಸ್ಗಳನ್ನು ಅಪ್ಲೋಡ್ ಮಾಡಲು ಒಂದು ಆಪ್ಷನ್ಸ್ ಅನ್ನು ಬಂದಿರುತ್ತೆ. ಅಲ್ಲಿ ನೀವು ನಿಮ್ದೊಂದು ಎಜುಕೇಶನ್ ಫೈಲ್ಸ್ ಅನ್ನು ಅಪ್ಲೋಡ್ ಮಾಡಬಹುದು. ಆನಂತರ ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೊಂದು ರಿಸೀವ್ಡ್ ಕಾಪಿಯನ್ನು ಬರುತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ದಲ್ಲಿ ಚಾಮರಾಜನಗರದಲ್ಲಿ ಬರ್ತಕ್ಕಂತಹ ಒಂದು ವೇಕೆನ್ಸಿಗಳಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡಿ ಕೇಳಬಹುದು. ಆನಂತರ ಈ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುತ್ತೇನೆ. ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನೀವು ಅಪ್ಲೈ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.